ನಮಸ್ಕಾರ. ಇವತ್ತೊಂದು ಮತ್ತೆ ಹೊಸ ಸಂಚಿಕೆ ವಿದ್ಯಾರ್ಥಿಗಳ ಬೇಡಿಕೆಯಂತೆ ಮಾನವ ಸಂಪನ್ಮೂಲ ನಿರ್ವಹಣೆಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಕ್ಲಾಸು ಮೊದಲನೇ ಪ್ರಶ್ನೆ, ಮಾನವ ಸಂಪನ್ಮೂಲ ಎಂದರೇನು? ಯಾವುದೇ ಒಂದು ಕಂಪನಿ ಅಥವಾ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡುತ್ತಿರುವ ನೌಕರನ ಜ್ಞಾನ, ಚಾತುರ್ಯ, ಅನುಭವ ಮತ್ತು ಆರೋಗ್ಯ ಸ್ಥಿತಿಗೆ ಮಾನವ ಸಂಪನ್ಮೂಲ ಎಂದು ಕರೆಯುತ್ತಾರೆ. ಅಥವಾ ಒಂದು ಸಂಸ್ಥೆ ಅಥವಾ ವ್ಯವಹಾರ ಗುರಿಗಳನ್ನು ಸಾಧಿಸಲು ಶ್ರಮಿಸುವ ನೌಕರರು ಅಥವಾ ಕಾರ್ಮಿಕ ಶಕ್ತಿಯನ್ನು ಮಾನವ ಸಂಪನ್ಮೂಲ ಎಂದು ಕರೆಯುತ್ತಾರೆ. ಸೊ ಇದು ಮುಂಬರುವ ಪರೀಕ್ಷೆಯಲ್ಲಿ ಕೇಳಬಹುದಾಗಿರುವ ಒಂದು ಸಂಭವನೀಯ ಪ್ರಶ್ನೆ. ಎರಡನೇ ಪ್ರಶ್ನೆ, HRP ಮತ್ತು HRM ಅನ್ನು ವಿಸ್ತರಿಸಿ. ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್ ಮಾನವ ಸಂಪನ್ಮೂಲ ಯೋಜನೆ, HRM ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಮಾನವ ಸಂಪನ್ಮೂಲ ನಿರ್ವಹಣೆ. ಅಕಸ್ಮಾತ್ HRD ಅಂತ ಕೇಳ್ಬೋದು, ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಮಾನವ ಸಂಪನ್ಮೂಲ ಅಭಿವೃದ್ಧಿ, ಅದು ಕೂಡ ಕೇಳುವ ಸಾಧ್ಯತೆ ಇರುತ್ತದೆ. ಅದೇ ರೀತಿ ಮೂರನೇ ಪ್ರಶ್ನೆ, ಪ್ರೇರಣೆ ಎಂದರೇನು? ಕಾರ್ಯ ಮಾಡಲು ಮನುಷ್ಯನಿಗೆ ಚಾಲನೆ ಕೊಡುವ ಭಾವನೆ ಅಥವಾ ಉದ್ದೇಶಕ್ಕೆ ಪ್ರೇರಣೆ ಎಂದು ಕರೆಯುತ್ತಾರೆ. ಅಥವಾ ಒಂದು ಅಪೇಕ್ಷಿತ ಗುರಿಯನ್ನು ಸಾಧಿಸಲು ವ್ಯಕ್ತಿಯನ್ನು ಉತ್ತೇಜಿಸುವ, ನಿರ್ದೇಶಿಸುವ ಮತ್ತು ಕಾರ್ಯನಿರತವಾಗಿರಿಸುವ ಆಂತರಿಕ ಅಥವಾ ಬಾಹ್ಯ ಮಾನಸಿಕ ಶಕ್ತಿಯೇ ಪ್ರೇರಣೆಯಾಗಿರುತ್ತದೆ. ಇಲ್ಲಿ ಅಥವಾ ಅಂತ ಹೇಳಿರ್ತೀನಿ ನಾನು. ಕಾರ್ಯ ಮಾಡಲು ಮನುಷ್ಯನಿಗೆ ಚಾಲನೆ ಕೊಡುವ ಭಾವನೆ ಅಥವಾ ಉದ್ದೇಶಕ್ಕೆ ಪ್ರೇರಣೆ ಎಂದು ಕರೆಯುತ್ತಾರೆ. ಇದನ್ನಾದರೂ ಬರಿಬೋದು ಅಥವಾ ಕೆಳಗಡೆ ಇರುವಂಥ ಉತ್ತರವಾದರೂ ಬರಿಬಹುದು. 2 ಅಂಕಗಳಿಗೆ ಈ ಒಂದು ಪ್ರಶ್ನೆಗಳನ್ನು ಕೇಳಿದರೆ ಸೊ ನೀವು ಪರೀಕ್ಷೆಯಲ್ಲಿ ಇದನ್ನು ಬರಿಬಹುದು, ಹೆಚ್ಚು ಅಂಕಗಳನ್ನು ಪಡೆದುಕೊಳ್ಳಬಹುದು. ಅದೇ ರೀತಿ 4ನೆಯ ಪ್ರಶ್ನೆ, ಮಾನವ ಸಂಪನ್ಮೂಲ ನಿರ್ವಹಣೆಯ 4 ಉದ್ದೇಶಗಳನ್ನು ತಿಳಿಸಿ. ಮಾನವ ಸಂಪನ್ಮೂಲವನ್ನು ಪರಿಣಾಮಕಾರಿಯಾಗಿ ಉಪಯೋಗಿಸಿಕೊಳ್ಳಬೇಕು. ವೈಯಕ್ತಿಕ ಮತ್ತು ಗುಂಪಿನ ಅವಶ್ಯಕತೆಗಳನ್ನು ಆಡಳಿತವು ಗಮನಿಸಬೇಕು. ಕ್ರಿಯಾತ್ಮಕ ಉದ್ದೇಶ, ಸಾಮಾಜಿಕ ಉದ್ದೇಶ, ಸಾಂಸ್ಥಿಕ ಉದ್ದೇಶ, ಉದ್ಯೋಗಿಗಳನ್ನು ಉಳಿಸಿಕೊಳ್ಳುವುದು, ವೃತ್ತಿ ಜೀವನದ ಬೆಳವಣಿಗೆ. ಹೀಗೆ ಮಾನವ ಸಂಪನ್ಮೂಲ ನಿರ್ವಹಣೆ ಹಲವಾರು ಉದ್ದೇಶಗಳನ್ನು ಒಳಗೊಂಡಿದೆ. ಅದೇ ರೀತಿಯಾಗಿ ಮಾನವ ಸಂಪನ್ಮೂಲ ಯೋಜನೆ ಎಂದರೇನು? 5ನೆಯ ಪ್ರಶ್ನೆ, ಒಂದು ಸಂಸ್ಥೆಯು ತನ್ನ ಉದ್ದೇಶಗಳನ್ನು ಸಾಧಿಸಲು ಸರಿಯಾದ ಸಮಯದಲ್ಲಿ, ಸರಿಯಾದ ಸ್ಥಳದಲ್ಲಿ ಮತ್ತು ಸರಿಯಾದ ಕೆಲಸಕ್ಕೆ ಅಗತ್ಯವಾದ ಅನುಭವಿ ಉದ್ಯೋಗಿಗಳು ಲಭ್ಯವಿರುವುದನ್ನು ಖಚಿತಪಡಿಸಿಕೊಳ್ಳುವ ವ್ಯವಸ್ಥಿತ ಪ್ರಕ್ರಿಯೆಗೆ ಮಾನವ ಸಂಪನ್ಮೂಲ ಯೋಜನೆ ಎಂದು ಕರೆಯುತ್ತಾರೆ. ಅಥವಾ ಸಂಸ್ಥೆಗೆ ಬೇಕಾಗುವ ಉದ್ಯೋಗಿಗಳ ಸಂಖ್ಯೆಯನ್ನು ಗುರುತಿಸುವುದು ಹಾಗೂ ಅವರಿಗೆ ತರಬೇತಿ ನೀಡುವುದು ಮತ್ತು ನಿರ್ದಿಷ್ಟ ಅವಧಿಯಲ್ಲಿ ಅವರಿಗೆ ಬಡ್ತಿ ಇರುವುದರಿಂದ ಮಾನವ ಸಂಪನ್ಮೂಲ ಯೋಜನೆ ಎಂದು ಕರೆಯುತ್ತಾರೆ. ಸೊ ಮಾನವ ಸಂಪನ್ಮೂಲ ಯೋಜನೆ ಅಂತಕ್ಕಂಥ ಒಂದು ಪ್ರಶ್ನೆಯೂ ಕೂಡ ಮುಂಬರುವ ಪರೀಕ್ಷೆಗಳಲ್ಲಿ ಕೇಳಬಹುದಾಗಿರತಕ್ಕಂಥ 2 ಅಂಕದ ಒಂದು ಸಂಭವನೀಯ ಪ್ರಶ್ನೆಯಾಗಿದೆ. ವಿದ್ಯಾರ್ಥಿಗಳಿಗಾಗಿ ಒಂದು ವಿಶೇಷ ಸಂಚಿಕೆಯನ್ನು ಮಾಡಿದ್ದೇನೆ. ಇದರ ಬೇಡಿಕೆ ಬಹಳಷ್ಟು ವಿದ್ಯಾರ್ಥಿಗಳಿಂದ ಇತ್ತು. ಅದರ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಇದನ್ನು ಮಾಡಿದ್ದೇನೆ. ಅದೇ ರೀತಿ 6ನೇ ಪ್ರಶ್ನೆ, ಆಯ್ಕೆ ವಿಧಾನದಲ್ಲಿನ 4 ಹಂತಗಳನ್ನು ತಿಳಿಸಿ. ಮೊದಲನೇದು ಉದ್ಯೋಗ ಸ್ವಭಾವಗಳ ವಿಶ್ಲೇಷಣೆ, ಭರ್ತಿ ಮಾಡುವಿಕೆ, ಲಿಖಿತ ಮತ್ತು ಮೌಖಿಕ ಪರೀಕ್ಷೆಗಳು, ಸಂದರ್ಶನ, ಗುಂಪು ಚರ್ಚೆಗಳು, ವೈದ್ಯಕೀಯ ಪರೀಕ್ಷೆಗಳು. ಇವು ಕೆಲವು ಆಯ್ಕೆಯ ವಿಧಾನದಲ್ಲಿನ ಹಂತಗಳಂತ ನಾವು ಹೇಳಬಹುದು. ಅದೇ ರೀತಿ 7ನೇ ಪ್ರಶ್ನೆ, ಪದೋನ್ನತಿ ಎಂದರೇನು? ನೌಕರನೊಬ್ಬ ಒಂದು ಹುದ್ದೆಯಿಂದ ಮತ್ತೊಂದು ಹೆಚ್ಚಿನ ಹುದ್ದೆಗೆ ಏರುವ ಪ್ರಕ್ರಿಯೆಗೆ ಪದೋನ್ನತಿ ಎಂದು ಕರೆಯುತ್ತಾರೆ. ಅಥವಾ ನೌಕರನೊಬ್ಬನು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ ಅಥವಾ ಶ್ರೇಣಿಯಿಂದ ಉನ್ನತ ಹುದ್ದೆ ಅಥವಾ ಜವಾಬ್ದಾರಿಗೆ ಏರುವುದಾಗಿದೆ. ಇದನ್ನು ಪದೋನ್ನತಿ ಎಂದು ಕರೆಯುತ್ತಾರೆ. ಉದಾಹರಣೆಗೆ, ಈಗ ಒಬ್ಬ ವ್ಯಕ್ತಿ SDA ಇದ್ದಾನೆ, ಅವನು FDAಗೆ ಏನು ಮಾಡ್ತಾನೆ, ಪದೋನ್ನತಿಯನ್ನು ಹೊಂದ್ತಾನೆ ಅನ್ನೋದನ್ನು ಇಲ್ಲಿ ಉದಾಹರಣೆ ತೆಗೆದುಕೊಳ್ಳಬಹುದು. ಅಥವಾ ಇನ್ನೂ ಹಲವಾರು ರೀತಿಯ ಉದಾಹರಣೆಗಳನ್ನು ನಾವು ತೆಗೆದುಕೊಳ್ಬೋದು. ಈಗ ಉದಾಹರಣೆಗೆ ಇನ್ನೂ ಹಲವಾರು ಉದಾಹರಣೆಗಳನ್ನು ತೆಗೆದುಕೊಂಡಾಗ ಪದೋನ್ನತಿ ಅರ್ಥ ಗೊತ್ತಾಗುತ್ತೆ.
ಅದೇ ರೀತಿ 8ನೇ ಪ್ರಶ್ನೆ, ಮಾನವ ಸಂಪನ್ಮೂಲ ಯೋಜನೆಯ 4 ಉದ್ದೇಶಗಳನ್ನು ತಿಳಿಸಿ. ಭವಿಷ್ಯದ ಅಗತ್ಯಗಳನ್ನು ಮುನ್ಸೂಚಿಸುವುದು, ಭವಿಷ್ಯತ್ತಿನ ಭರ್ತಿಯ ಮಟ್ಟವನ್ನು ನಿರ್ಧರಿಸುವುದು, ಹೆಚ್ಚು ಉತ್ಪಾದನೆ ಆಗುವಂತೆ ಮಾಡುವುದು, ಸಿಬ್ಬಂದಿಯ ಪರಿಣಾಮಕಾರಿ ಬಳಕೆ, ತರಬೇತಿ ಮತ್ತು ಅಭಿವೃದ್ಧಿ, ಹೆಚ್ಚುವರಿ ಸಿಬ್ಬಂದಿಯ ನಿರ್ವಹಣೆ ಇವೆಲ್ಲವೂ ಮಾನವ ಸಂಪನ್ಮೂಲ ಯೋಜನೆಯ ಉದ್ದೇಶಗಳಾಗಿವೆ. ಸೊ ಆದ್ದರಿಂದ ಭವಿಷ್ಯದ ಅಗತ್ಯಗಳನ್ನು ಮುನ್ಸೂಚಿಸುವುದು, ಭವಿಷ್ಯತ್ತಿನ ಭರ್ತಿಯ ಮಟ್ಟವನ್ನು ನಿರ್ಧರಿಸುವುದು, ಹೆಚ್ಚು ಉತ್ಪಾದನೆ ಆಗುವಂತೆ ಮಾಡುವುದು, ಸಿಬ್ಬಂದಿಯ ಪರಿಣಾಮಕಾರಿ ಬಳಕೆ, ತರಬೇತಿ ಮತ್ತು ಅಭಿವೃದ್ಧಿ, ಹೆಚ್ಚುವರಿ ಸಿಬ್ಬಂದಿ ನಿರ್ವಹಣೆ. ಅದೇ ರೀತಿ ಮುಂಬರುವ ಪ್ರಶ್ನೆ, ತರಬೇತಿ ಕೊಡಿಸಲು 4 ಕಾರಣಗಳನ್ನು ತಿಳಿಸಿ. ನೌಕರರ ಕೌಶಲ್ಯಗಳ ಅಭಿವೃದ್ಧಿ, ಉನ್ನತ ಜವಾಬ್ದಾರಿಗಳಿಗೆ ಸಿದ್ಧತೆ, ಉತ್ಪಾದಕತೆ ಮತ್ತು ದಕ್ಷತೆಯ ಹೆಚ್ಚಳ, ಉದ್ಯೋಗ ತೃಪ್ತಿ ಮತ್ತು ನೌಕರರ ಉಳಿಸಿಕೊಳ್ಳುವಿಕೆ, ವಿಶ್ವಾಸ ಹೆಚ್ಚಳ, ಜ್ಞಾನದ ನವೀಕರಣ, ವೃತ್ತಿ ಬೆಳವಣಿಗೆ, ಕೆಲಸದ ವಿಶ್ಲೇಷಣೆ. ಹೀಗೆ ಹಲವಾರು ರೀತಿಯ ತರಬೇತಿಯನ್ನು ಕೊಡಿಸಲಿಕ್ಕೆ ಇವೆಲ್ಲವೂ ಕಾರಣಗಳಾಗಿರ್ತವೆ ಅನ್ನೋದನ್ನು ಗಮನಿಸಬೇಕಾಗ್ತದೆ. ಇಲ್ಲಿ ಪರೀಕ್ಷೆಗಳಲ್ಲಿ 4 ಕೇಳಿದರೆ 4 ಕಾರಣಗಳನ್ನು ತಿಳಿಸಿ, 2 ಕೇಳಿದರೆ 2 ಕಾರಣಗಳನ್ನು ನೀವು ತಿಳಿಸಿ ನಿಮ್ಮ ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕಗಳನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಇದು ಕೂಡ ಮುಂಬರುವ ಪರೀಕ್ಷೆಗಳಲ್ಲಿ ಕೇಳಬಹುದಾಗಿರುವ ಸಂಭವನೀಯ ಪ್ರಶ್ನೆಯಾಗಿದೆ. ಅದೇ ರೀತಿ 10ನೇ ಪ್ರಶ್ನೆ, ಕಾರ್ಯನಿರ್ವಹಣೆಯ ಮೌಲ್ಯಮಾಪನ ಎಂದರೇನು? ನಿರ್ದಿಷ್ಟ ವೃತ್ತಿಗಳಿಗೆ ಸಂಬಂಧಿಸಿದಂತೆ ವ್ಯಕ್ತಿಗಳ ತುಲನಾತ್ಮಕ ಮೌಲ್ಯವನ್ನು ಕಂಡುಹಿಡಿಯುವುದೇ ಕಾರ್ಯನಿರ್ವಹಣೆಯ ಮೌಲ್ಯಮಾಪನ ಎಂದು ಕರೆಯುತ್ತಾರೆ. ನಿರ್ದಿಷ್ಟ ವೃತ್ತಿಗಳಿಗೆ ಸಂಬಂಧಿಸಿದಂತೆ ವ್ಯಕ್ತಿಗಳ ತುಲನಾತ್ಮಕ ಮೌಲ್ಯವನ್ನು ಕಂಡುಹಿಡಿಯುವುದೇ ಕಾರ್ಯನಿರ್ವಹಣೆಯ ಮೌಲ್ಯಮಾಪನ ಎಂದು ಕರೆಯುತ್ತಾರೆ. ಅಥವಾ ವಿವಿಧ ವೃತ್ತಿಗಳಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರ ವೈಯಕ್ತಿಕ ಗುಣಲಕ್ಷಣಗಳನ್ನು ಮತ್ತು ಕಾರ್ಯ ಸಾಮರ್ಥ್ಯಗಳನ್ನು ಬೆಲೆ ಕಟ್ಟುವ ಮತ್ತು ದಾಖಲೆ ಮಾಡುವ ವ್ಯವಸ್ಥೆಯೇ ಕಾರ್ಯನಿರ್ವಹಣೆಯ ಮೌಲ್ಯಮಾಪನ ಎಂದು ಕರೆಯುತ್ತಾರೆ. ಸೊ ಕಾರ್ಯನಿರ್ವಹಣೆಯ ಮೌಲ್ಯಮಾಪನ ಅಂತ ಕೇಳಿದಾಗ ಮೇಲಿರುವ ಉತ್ತರ ಅಥವಾ ಕೆಳಗಡೆ ಉತ್ತರ ಯಾವುದರಲ್ಲಿ ಒಂದನ್ನು ನೀವು ಬರೀಬೇಕಾಗತ್ತೆ. ಬರೆದು ಒಳ್ಳೆ ರೀತಿಯ ಅಂಕಗಳನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಇದು 10ನೇ ಪ್ರಶ್ನೆ, ಕಾರ್ಯನಿರ್ವಹಣೆಯ ಮೌಲ್ಯಮಾಪನ ಅಂದರೆ ಏನು ಅನ್ನೋದನ್ನು ಈಗ ನಾವು ತಿಳ್ಕೊಂಡಿದ್ದೇವೆ. ಅದೇ ರೀತಿ ಇನ್ನು ಹಲವು ಪ್ರಶ್ನೆಗಳನ್ನು ನಾವು ಇಲ್ಲಿ ತಿಳಿದುಕೊಳ್ತಾ ಹೋಗೋಣ. ಈಗ 11ನೇ ಪ್ರಶ್ನೆ ಇದು ರಿಪೀಟ್ ಆಗಿದೆ. ಮತ್ತೆ ಕಾರ್ಯನಿರ್ವಹಣೆಯ ಮೌಲ್ಯಮಾಪನ ಅಂದ್ರೇನು? ನಿರ್ದಿಷ್ಟ ವೃತ್ತಿಗಳಿಗೆ ಸಂಬಂಧಿಸಿದಂತೆ ವ್ಯಕ್ತಿಗಳ ತುಲನಾತ್ಮಕ ಮೌಲ್ಯವನ್ನು ಕಂಡುಹಿಡಿಯುವುದೇ ಕಾರ್ಯನಿರ್ವಹಣೆಯ ಮೌಲ್ಯಮಾಪನ ಎಂದು ಕರೆಯುತ್ತಾರೆ. ಅಥವಾ ವಿವಿಧ ವೃತ್ತಿಗಳಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರ ವೈಯಕ್ತಿಕ ಗುಣಲಕ್ಷಣಗಳನ್ನು ಮತ್ತು ಕಾರ್ಯ ಸಾಮರ್ಥ್ಯಗಳನ್ನು ಬೆಲೆ ಕಟ್ಟುವ ಮತ್ತು ದಾಖಲೆ ಮಾಡುವ ವ್ಯವಸ್ಥೆಯು ಕಾರ್ಯನಿರ್ವಹಣೆಯ ಮೌಲ್ಯಮಾಪನ ಎಂದು ಕರೆಯುತ್ತಾರೆ. ಇದಕ್ಕೆ ಹೊಸದಾಗಿ ಇನ್ನೊಂದು ಅರ್ಥವನ್ನು ಸೇರಿಸಿದ್ದೇನೆ. ಒಂದು ಸಂಸ್ಥೆಯಲ್ಲಿ ಉದ್ಯೋಗಿಯೊಬ್ಬರು ತಮ್ಮ ಕೆಲಸವನ್ನು ಎಷ್ಟು ಪರಿಣಾಮಕಾರಿಯಾಗಿ ಮಾಡುತ್ತಿದ್ದಾರೆ ಎಂದು ವ್ಯವಸ್ಥಿತವಾಗಿ ನಿರ್ಣಯಿಸುವ ಪ್ರಕ್ರಿಯೆಯನ್ನು ಕಾರ್ಯನಿರ್ವಹಣೆಯ ಮೌಲ್ಯಮಾಪನ ಎಂದು ಕರೆಯುತ್ತಾರೆ. ಈ 3 ಉತ್ತರಗಳಲ್ಲಿ ಯಾವುದಾದ್ರೂ ಒಂದನ್ನು ನೀವು ಪರೀಕ್ಷೆಯಲ್ಲಿ ಬರೀಬಹುದು. ನಿರ್ದಿಷ್ಟ ವೃತ್ತಿಗಳಿಗೆ ಸಂಬಂಧಿಸಿದಂತೆ ವ್ಯಕ್ತಿಗಳ ತುಲನಾತ್ಮಕ ಮೌಲ್ಯವನ್ನು ಕಂಡುಹಿಡಿಯೋದೇ ಕಾರ್ಯನಿರ್ವಹಣೆಯ ಮೌಲ್ಯಮಾಪನ ಎಂದು ಕರೆಯುತ್ತಾರೆ. ಅಥವಾ ವಿವಿಧ ವೃತ್ತಿಗಳಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರ ವೈಯಕ್ತಿಕ ಗುಣಲಕ್ಷಣಗಳನ್ನು ಮತ್ತು ಕಾರ್ಯ ಸಾಮರ್ಥ್ಯಗಳನ್ನು ಬೆಲೆ ಕಟ್ಟುವ ಮತ್ತು ದಾಖಲೆ ಮಾಡುವ ವ್ಯವಸ್ಥೆಯನ್ನು ಕಾರ್ಯನಿರ್ವಹಣೆಯ ಮೌಲ್ಯಮಾಪನ ಎಂದು ಕರೆಯುತ್ತಾರೆ. ಅಥವಾ ಒಂದು ಸಂಸ್ಥೆಯಲ್ಲಿ ಉದ್ಯೋಗಿಯೊಬ್ಬರು ತಮ್ಮ ಕೆಲಸವನ್ನು ಎಷ್ಟು ಪರಿಣಾಮಕಾರಿಯಾಗಿ ಮಾಡುತ್ತಿದ್ದಾರೆ ಎಂದು ವ್ಯವಸ್ಥಿತವಾಗಿ ನಿರ್ಣಯಿಸುವ ಒಂದು ಪ್ರಕ್ರಿಯೆಯನ್ನು ನಾವು ಕಾರ್ಯನಿರ್ವಹಣೆಯ ಮೌಲ್ಯಮಾಪನ ಎಂದು ಕರೆಯುತ್ತೇವೆ. ಈ ಒಂದು ಪ್ರಶ್ನೆಯು ಕೂಡ ಮುಂಬರುವ ಪರೀಕ್ಷೆಗಳಲ್ಲಿ ಕೇಳಬಹುದಾಗಿರ್ತಕ್ಕಂಥ ಒಂದು ಪ್ರಶ್ನೆ ಇದಾಗಿದೆ. ಈಗಾಗಲೇ ಮುಂಚೆ ಸ್ಲೈಡಲ್ಲಿ ನೋಡಿದ್ದೀವಿ, ಇದು ರಿಪೀಟ್ ಆಗಿದೆ. ಅದೇ ರೀತಿ 11ನೇ ಪ್ರಶ್ನೆ, ಉದ್ಯೋಗ ಮೌಲ್ಯಮಾಪನ ವ್ಯಾಖ್ಯೆ ನೀಡಿ. ವ್ಯಾಖ್ಯೆ ನೀಡಿ ಅಂದಾಗ ಯಾವುದಾದ್ರೂ ವ್ಯಾಖ್ಯಾನಕಾರರ ವ್ಯಾಖ್ಯೆಗಳನ್ನು ನಾವು ಇಲ್ಲಿ ಹೇಳಬೇಕಾಗತ್ತೆ. ಕಿಬಾಲ್ ಅವರ ಪ್ರಕಾರ ಯಾವುದಾದರೂ ಉದ್ಯೋಗದಲ್ಲಿ ವಿವಿಧ ಕೆಲಸದ ಗುಣಮಟ್ಟ, ಜವಾಬ್ದಾರಿ ಹಾಗೂ ಉಪಯುಕ್ತತೆಯ ಬಗ್ಗೆ ಅಧ್ಯಯನ ಮಾಡಿ ಮೂಲ ಪರಿಹಾರ ಮತ್ತು ವೇತನ ನಿರ್ಧರಿಸುವುದನ್ನು ಉದ್ಯೋಗ ಮೌಲ್ಯಮಾಪನ ಎಂದು ಹೇಳ್ತಾರೆ, ಕಿಬಾಲ್ ಅವರ ಒಂದು ವ್ಯಾಖ್ಯೆಯನ್ನು ನೋಡಿದಾಗ. ಅದೇ ರೀತಿ ಎಡ್ವಿನ್ ಬಿ ಪಿಪ್ಲೋ ಅವರ ಪ್ರಕಾರ
ಉದ್ಯೋಗ ಮೌಲ್ಯಮಾಪನವು ಇತರ ಉದ್ಯೋಗಿಗಳಿಗೆ ಸಂಬಂಧಿಸಿದಂತೆ ಕೆಲಸದ ಮೌಲ್ಯವನ್ನು ನಿರ್ಧರಿಸುವ ವ್ಯವಸ್ಥಿತ ಮತ್ತು ಕ್ರಮಬದ್ಧ ಪ್ರಕ್ರಿಯೆಯಾಗಿದೆ ಎನ್ನುವುದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಸೊ ಹಾಗಾಗಿ ಈ ಒಂದು ಪ್ರಶ್ನೆಯು ಕೂಡ ಮುಂಬರುವ ಪರೀಕ್ಷೆಗಳಲ್ಲಿ ಕೇಳಬಹುದು. ಉದ್ಯೋಗ ಮೌಲ್ಯಮಾಪನ ವ್ಯಾಖ್ಯೆ ಕೊಡಿ ಅಂದಾಗ ಅಲ್ಲಿ ಒಂದು ವ್ಯಾಖ್ಯೆಯನ್ನು ಬರೀಬೇಕಾಗತ್ತೆ. ಇಲ್ಲಿ 2 ವ್ಯಾಖ್ಯೆಗಳನ್ನು ನಾನು ಇಲ್ಲಿ ವಿವರಣೆ ಕೊಟ್ಟಿದ್ದೇನೆ. ಇದರಲ್ಲಿ ಯಾವುದಾದ್ರೂ ಒಂದು ವ್ಯಾಖ್ಯೆಯನ್ನು ನೀವು ಪರೀಕ್ಷೆಯನ್ನು ಬರೆಯುವಂಥ ಸಂದರ್ಭದಲ್ಲಿ ಇದರಲ್ಲಿ ಯಾವುದಾದ್ರೂ ಒಂದು ವ್ಯಾಖ್ಯೆಯನ್ನು ಬರೀರಿ. ಒಳ್ಳೆ ರೀತಿಯಿಂದ ಅಂಕಗಳನ್ನು ಪಡ್ಕೋಬಹುದು. ಅದೇ ರೀತಿ ಪುನಶ್ಚೇತನ ತರಬೇತಿ ಎಂದರೇನು ಅಂದರೆ ರಿಫ್ರೆಷರ್ ಟ್ರೈನಿಂಗ್ ಅಂತ ಕರಿತೀವಿ ನಾವು. ಹಿಂದೆ ಕಲಿತ ಜ್ಞಾನ ಕೌಶಲ್ಯಗಳನ್ನು ನವೀಕರಿಸಲು ಅಥವಾ ದೈಹಿಕ ಮಾನಸಿಕವಾಗಿ ಚೇತರಿಸಿಕೊಳ್ಳಲು ನೀಡುವ ತರಬೇತಿಯಾಗಿದೆ. ಪುನಶ್ಚೇತನ ತರಬೇತಿ ಅಂದರೆ ಹಿಂದೆ ಕಲಿತ ಜ್ಞಾನ ಕೌಶಲ್ಯಗಳನ್ನು ನವೀಕರಿಸಲು ಮತ್ತು ದೈಹಿಕ ಅಥವಾ ಮಾನಸಿಕ ಚೇತರಿಸಿಕೊಳ್ಳಲು ನೀಡುವ ತರಬೇತಿಯನ್ನು ಪುನಶ್ಚೇತನ ತರಬೇತಿ ಎಂದು ಕರೆಯುತ್ತಾರೆ. ಅಥವಾ ಈಗಾಗಲೇ ಒಂದು ಕ್ಷೇತ್ರದಲ್ಲಿ ಜ್ಞಾನ ಅಥವಾ ಕೌಶಲ್ಯ ಹೊಂದಿರುವ ವ್ಯಕ್ತಿಗಳಿಗೆ ಅವರ ಸಾಮರ್ಥ್ಯವನ್ನು ನವೀಕರಿಸಲು ಮರುಪಡೆಯಲು ಅಥವಾ ಜ್ಞಾನವನ್ನು ಇತ್ತೀಚಿನ ಬೆಳವಣಿಗೆಗಳಿಗೆ ತಕ್ಕಂತೆ ಸುಧಾರಿಸಲು ನೀಡುವ ವಿಶೇಷ ತರಬೇತಿಯನ್ನು ನಾವು ಪುನಶ್ಚೇತನ ತರಬೇತಿ ಎಂದು ಕರೀತೇವೆ. ಈ ಉದಾಹರಣೆಗೆ ಸಹಾಯಕ ಪ್ರಾಧ್ಯಾಪಕರು ಅಂಥೇಳಿ ನೇಮಕಗೊಂಡಿರ್ತಾರೆ. ಅವರು ಬಡ್ತಿಯನ್ನು ಹೊಂದಬೇಕಾದ್ರೆ AGPಗೆ ಹೋಗಬೇಕಾದ್ರೆ ಅಲ್ಲಿ ರಿಫ್ರೆಷರ್ ಕೋರ್ಸ್ಗಳಂತ ಹೇಳಿ ಕರೀತಾರೆ, ಪುನಶ್ಚೇತನ ತರಬೇತಿ ಅಂತ ಕರೀತಾರೆ. ಆ ತರಬೇತಿಗಳನ್ನು ಪಡೆದುಕೊಂಡಾಗ ಹೊಸ ವಿಚಾರಗಳನ್ನು, ಈಗ ಸಂಶೋಧನಾ ವಿಧಾನ ಇದೆ, ಸಂಶೋಧನಾ ವಿಧಾನದಲ್ಲಿ ಇರುವಂಥ ಹೊಸ ವಿಚಾರಗಳನ್ನು ಈ ಪುನಶ್ಚೇತನ ತರಬೇತಿಯ ಮೂಲಕ ಪಡ್ಕೋಬೋದು ಅನ್ನೋದನ್ನು ನಾವು ಗಮನಿಸಬಹುದು. ಹಾಗಾಗಿ ಈ ಪ್ರಶ್ನೆಯು ಕೂಡ ಮುಂಬರುವ ಪರೀಕ್ಷೆಗಳಲ್ಲಿ ಕೇಳಬಹುದಾಗಿರ್ತಕ್ಕಂಥ ಸಂಭವನೀಯ ಪ್ರಶ್ನೆ. ಅದೇ ರೀತಿ 13ನೇ ಪ್ರಶ್ನೆ, ವೃತ್ತಿ ವಿಶ್ಲೇಷಣೆ ಎಂದರೇನು? ಇದು ಕೂಡ ಮುಂಬರುವ ಒಂದು ಪ್ರಶ್ನೆಯಾಗಿದೆ. ಒಂದು ವಿಶಿಷ್ಟ ಉದ್ಯೋಗಕ್ಕೆ ಸಂಬಂಧಪಟ್ಟ ಕಾರ್ಯನಿರ್ವಹಣೆ ಮತ್ತು ಜವಾಬ್ದಾರಿಗಳ ಮಾಹಿತಿಯನ್ನು ಅಧ್ಯಯನ ಮಾಡಿ ಸೇಕರಿಸುವ ವಿಧಾನಕ್ಕೆ ವೃತ್ತಿ ವಿಶ್ಲೇಷಣೆ ಎಂದು ಕರೆಯುತ್ತಾರೆ. ಒಂದು ವಿಶಿಷ್ಟ ಉದ್ಯೋಗಕ್ಕೆ ಸಂಬಂಧಪಟ್ಟ ಕಾರ್ಯನಿರ್ವಹಣೆ ಮತ್ತು ಜವಾಬ್ದಾರಿಗಳ ಮಾಹಿತಿಯನ್ನು ಅಧ್ಯಯನ ಮಾಡಿ ಸೇಕರಿಸುವ ವಿಧಾನಕ್ಕೆ ವೃತ್ತಿ ವಿಶ್ಲೇಷಣೆ ಎಂದು ಕರೀತಾರೆ. ಅಥವಾ ಒಂದು ನಿರ್ದಿಷ್ಟ ಕೆಲಸ ಅಥವಾ ಹುದ್ದೆಯ ಸ್ವರೂಪವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಮತ್ತು ವ್ಯವಸ್ಥಿತವಾಗಿ ಅಧ್ಯಯನ ಮಾಡಲು ನಡೆಸುವ ಒಂದು ಪ್ರಕ್ರಿಯೆಯನ್ನು ವೃತ್ತಿ ವಿಶ್ಲೇಷಣೆ ಎಂದು ಕರೀತಾರೆ. ಇದು ಕೂಡ ಮುಂಬರುವ ಪರೀಕ್ಷೆಗಳಲ್ಲಿ ಕೇಳಬಹುದಾಗಿರ್ತಕ್ಕಂಥ ಒಂದು ಸಂಭವನೀಯ ಪ್ರಶ್ನೆಯಾಗಿದೆ. ಆದ್ದರಿಂದ ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡಿಕೊಂಡು ಒಳ್ಳೆಯ ಅಂಕಗಳನ್ನು ಪಡೆದುಕೊಳ್ಳಲಿಕ್ಕೆ ಮುಂದಾಗಿ ವಿದ್ಯಾರ್ಥಿಗಳೇ. ಯಾಕಂದರೆ ಈ ಥರದ ಮಾಹಿತಿ ಪುಸ್ತಕಗಳಲ್ಲಿ ಲಭ್ಯವಾಗುವುದಿಲ್ಲ. ಈ ಒಂದು ವಿಷಯವನ್ನು ನಾನು ಮಾಡಲಿಕ್ಕೆ ಬಹಳಷ್ಟು ಶ್ರಮಪಟ್ಟು ವಿದ್ಯಾರ್ಥಿಗಳ ಬೇಡಿಕೆಯಂತೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಎಂದು ಈ ಒಂದು ಕ್ಲಾಸನ್ನು ಮಾಡಿದ್ದೇನೆ. ಈ ಒಂದು ಪ್ರಶ್ನೆಯು ಕೂಡ ಬರಬಹುದು, ಇದರ ಸದುಪಯೋಗ ಪಡ್ಕೊಳ್ಳಿ. ಅದೇ ರೀತಿ 14ನೇ ಪ್ರಶ್ನೆ, ಗುಂಪು ಸಂದರ್ಶನ ಎಂದರೇನು? ಇದೊಂದು ನೇಮಕಾತಿಯ ಪ್ರಕ್ರಿಯೆಯಾಗಿದ್ದು ಇದರಲ್ಲಿ ಒಬ್ಬರು ಅಥವಾ ಹೆಚ್ಚಿನ ಸಂದರ್ಶಕರು ಒಂದೇ ಸಮಯದಲ್ಲಿ ಅನೇಕ ವಿದ್ಯಾರ್ಥಿಗಳನ್ನು ಸಂದರ್ಶಿಸುತ್ತಾರೆ. ಇದನ್ನು ಗುಂಪು ಸಂದರ್ಶನ ಎಂದು ಕರೀತಾರೆ. ಅಥವಾ ಏಕಕಾಲದಲ್ಲಿ ಹಲವಾರು ಉದ್ಯೋಗಾಕಾಂಕ್ಷಿಗಳನ್ನು ಒಬ್ಬರು ಅಥವಾ ಅದಕ್ಕಿಂತ ಹೆಚ್ಚು ಸಂದರ್ಶಕರು ಒಟ್ಟಿಗೆ ಸಂದರ್ಶಿಸುವ ಪ್ರಕ್ರಿಯೆಯನ್ನು ಗುಂಪು ಸಂದರ್ಶನ ಎಂದು ಕರೆಯಬಹುದು. ಅಥವಾ ಇನ್ನೊಂದು ಅರ್ಥ, ಒಂದೇ ಸಮಯದಲ್ಲಿ ಹಲವಾರು ಅಭ್ಯರ್ಥಿಗಳನ್ನು ಸಂದರ್ಶಕರು ಒಂದೇ ಕಡೆ ಸೇರಿಸಿ ನಡೆಸುವ ಸಂದರ್ಶನ ಪ್ರಕ್ರಿಯೆಯನ್ನು ಗುಂಪು ಸಂದರ್ಶನ ಎಂದು ಕರೆಯಬಹುದು. ಈಗ ಉದಾಹರಣೆಗೆ 7-8 ಜನ ಗುಂಪು ಅಥವಾ 3 ಜನದ ಗುಂಪು ಅಥವಾ 2 ಗುಂಪು, ಒಟ್ಟಿನಲ್ಲಿ ಗುಂಪಾಗಿ ಏನು ಮಾಡ್ತಾರೆ ಅಂದರೆ ಈ ಒಂದು ಸಂದರ್ಶನ ಪ್ರಕ್ರಿಯೆಯನ್ನು ನಡೆಸ್ತಾರೆ. ಇದೊಂದು ಸಂದರ್ಶನದ ಪ್ರಕಾರವೂ ಕೂಡ ಆಗಿದೆ, ಗುಂಪು ಸಂದರ್ಶನ ಅಂತಕ್ಕಂಥದ್ದು. ಇದು ಕೂಡ ಮುಂಬರುವ ಪರೀಕ್ಷೆಗಳಲ್ಲಿ ಕೇಳಬಹುದಾಗಿರ್ತಕ್ಕಂಥ ಒಂದು ಸಂಭವನೀಯ ಪ್ರಶ್ನೆಯಾಗಿದೆ, ಗುಂಪು ಸಂದರ್ಶನ ಅಂತಕ್ಕಂಥದ್ದು. ನೋಡಿ, ಗುಂಪು ಸಂದರ್ಶನಕ್ಕೆ ಸಂಬಂಧಪಟ್ಟ ಹಾಗೆ 3 ಉತ್ತರಗಳನ್ನು ಇಲ್ಲಿ ಹೇಳಿದ್ದೇನೆ ನಾನು. ಅದರಲ್ಲಿ ಯಾವುದಾದ್ರೂ ಒಂದು ಉತ್ತರ ನಿಮಗೆ ಬರೀಲಿಕ್ಕೆ ಅನುಕೂಲವಾಗುವಂಥ ಉತ್ತರವನ್ನು ಆಯ್ಕೆ ಮಾಡಿಕೊಂಡು ನೀವು ಪರೀಕ್ಷೆಯಲ್ಲಿ ಬರೀಬಹುದು. ಅದೇ ರೀತಿ 15ನೇ ಪ್ರಶ್ನೆ, ನೇಮಕಾತಿ ಎಂದರೇನು? ನೇಮಕಾತಿಯು ಸರಿಯಾದ ವ್ಯಕ್ತಿಯನ್ನು ಸರಿಯಾದ ಸ್ಥಾನಕ್ಕೆ ಮತ್ತು ಸರಿಯಾದ ಸಮಯದಲ್ಲಿ ಆಯ್ಕೆ ಮಾಡುವ ಪ್ರಕ್ರಿಯೆಯಾಗಿದೆ. ನೇಮಕಾತಿಯು ಸರಿಯಾದ ವ್ಯಕ್ತಿಯನ್ನು
ಸರಿಯಾದ ಸ್ಥಾನಕ್ಕೆ ಮತ್ತು ಸರಿಯಾದ ಸಮಯದಲ್ಲಿ ಆಯ್ಕೆ ಮಾಡುವ ಪ್ರಕ್ರಿಯೆಯನ್ನು ನೇಮಕಾತಿ ಎಂದು ಕರೆಯುತ್ತಾರೆ. ಅಥವಾ ಸಂಸ್ಥೆಯೊಂದರಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಅರ್ಹ, ನುರಿತ ಅನುಭವಿ ಮತ್ತು ಪ್ರತಿಭಾವಂತ ಅಭ್ಯರ್ಥಿಗಳನ್ನು ಗುರುತಿಸಿ ಆಕರ್ಷಿಸಿ ಸಂದರ್ಶನ ನಡೆಸಿ ಆಯ್ಕೆ ಮಾಡಿ ಉದ್ಯೋಗಕ್ಕೆ ನೇಮಿಸಿಕೊಳ್ಳುವ ವ್ಯವಸ್ಥಿತ ಪ್ರಕ್ರಿಯೆಯನ್ನು ನೇಮಕಾತಿ ಎನ್ನಲಾಗುತ್ತದೆ. ಅಥವಾ ಸಂಸ್ಥೆಯೊಳಗೆ ಸ್ಥಾನಗಳನ್ನು ತುಂಬಲು ಅರ್ಹ ಅಭ್ಯರ್ಥಿಗಳನ್ನು ಸಕ್ರಿಯವಾಗಿ ಹುಡುಕುವುದು, ಸಂದರ್ಶನ ಮಾಡುವುದು ಮತ್ತು ನೇಮಿಸಿಕೊಳ್ಳುವುದು ಇದಕ್ಕೆ ನೇಮಕಾತಿ ಎಂದು ಕರೆಯುತ್ತಾರೆ. ಸೊ ಈ 3 ಉತ್ತರಗಳಲ್ಲಿ ಯಾವುದಾದ್ರೂ ಒಂದು ಉತ್ತರವನ್ನು ನೀವು ಪರೀಕ್ಷೆಯಲ್ಲಿ ಬರೆಯುವುದು, ಪರೀಕ್ಷೆಯಲ್ಲಿ ಬರೆದು ಹೆಚ್ಚು ಅಂಕಗಳನ್ನು ಕೂಡ ನೀವು ಪಡೆದುಕೊಳ್ಳಬಹುದು ವಿದ್ಯಾರ್ಥಿಗಳೇ. ಹಾಗಾಗಿ ನೇಮಕಾತಿ ಎಂದರೇನು ಅನ್ನುವ ಪ್ರಶ್ನೆಯು ಕೂಡ ನಿಮಗೆ ಪರೀಕ್ಷೆಯಲ್ಲಿ ಕೇಳಬಹುದಾಗಿರ್ತಕ್ಕಂಥ ಒಂದು ಸಂಭವನೀಯ ಪ್ರಶ್ನೆಯಾಗಿದೆ. ಸೊ ನೇಮಕಾತಿ ಅಂದ್ರೇನು? ನೇಮಕಾತಿಯು ಸರಿಯಾದ ವ್ಯಕ್ತಿಯನ್ನು ಸರಿಯಾದ ಸ್ಥಾನಕ್ಕೆ ಮತ್ತು ಸರಿಯಾದ ಸಮಯದಲ್ಲಿ ಆಯ್ಕೆ ಮಾಡುವ ಪ್ರಕ್ರಿಯೆಯನ್ನು ನೇಮಕಾತಿ ಅಂತ ಹೇಳಬಹುದು. ಅಥವಾ ಸಂಸ್ಥೆಯೊಳಗೆ ಸ್ಥಾನಗಳನ್ನು ತುಂಬಲು ಅರ್ಹ ಅಭ್ಯರ್ಥಿಗಳ ಸಕ್ರಿಯವಾಗಿ ಹುಡುಕುವುದು, ಸಂದರ್ಶನ ಮಾಡುವುದು, ನೇಮಿಸಿಕೊಳ್ಳುವುದು. ಸೊ ಅದೇ ರೀತಿ 16ನೇ ಪ್ರಶ್ನೆ, ಆಹಾರ ಭದ್ರತೆ ಎಂದರೇನು? ಎಲ್ಲ ಜನರು ಎಲ್ಲ ಸಮಯದಲ್ಲೂ ಸಕ್ರಿಯ ಮತ್ತು ಆರೋಗ್ಯಕರ ಜೀವನಕ್ಕಾಗಿ ಅಗತ್ಯವಿರುವಷ್ಟು ಸುರಕ್ಷಿತ ಮತ್ತು ಪೌಷ್ಟಿಕ ಆಹಾರವನ್ನು ದೈಹಿಕವಾಗಿ ಮತ್ತು ಆರ್ಥಿಕವಾಗಿ ಪಡೆಯುವ ಸ್ಥಿತಿಯನ್ನು ಆಹಾರ ಭದ್ರತೆ ಎಂದು ಕರೆಯುತ್ತಾರೆ. ಅಥವಾ ದೇಶದ ಕಟ್ಟಕಡೆಯ ವ್ಯಕ್ತಿಗೂ ಯಾವುದೇ ಕೊರತೆ ಇಲ್ಲದೆ ನಿರಂತರವಾಗಿ ಪೌಷ್ಟಿಕ ಆಹಾರ ಸಿಗುವಂತೆ ಮಾಡುವುದೇ ಆಹಾರ ಭದ್ರತೆ ಅಂತ ನಾವು ಹೇಳಬಹುದು. ಸೊ ಹಾಗಾಗಿ ಭಾರತದಲ್ಲಿರುವಂತಹ ಪ್ರತಿಯೊಬ್ಬ ಪ್ರಜೆಗೆ ಎಲ್ಲ ಸಮಯದಲ್ಲೂ ಸಿಗುವಂತೆ ಮಾಡುವುದು. ಹಾಗಾಗಿ ಆಹಾರ ಭದ್ರತೆ ಅಂದ್ರೇನು? ಎಲ್ಲ ಜನರು ಎಲ್ಲ ಸಮಯದಲ್ಲೂ ಸಕ್ರಿಯ ಮತ್ತು ಆರೋಗ್ಯಕರ ಜೀವನಕ್ಕಾಗಿ ಅಗತ್ಯವಿರುವಷ್ಟು ಸುರಕ್ಷಿತ ಮತ್ತು ಪೌಷ್ಟಿಕ ಆಹಾರವನ್ನು ದೈಹಿಕವಾಗಿ ಮತ್ತು ಆರ್ಥಿಕವಾಗಿ ಪಡೆಯುವ ಸ್ಥಿತಿಯನ್ನು ಆಹಾರ ಭದ್ರತೆ ಎಂದು ಕರೀತಾರೆ. ಅಥವಾ ಕೆಳಗಡೆ ಉತ್ತರ ಬರೀಬಹುದು. ಅದೇ ರೀತಿ 17ನೇ ಪ್ರಶ್ನೆ, ಸಿಬ್ಬಂದಿಯ ಆಯ್ಕೆ ಎಂದರೇನು? ಒಂದು ಸಂಸ್ಥೆಯು ಖಾಲಿ ಇರುವ ಹುದ್ದೆಗಳಿಗೆ ಲಭ್ಯವಿರುವ ಅರ್ಜಿಗಳಿಂದ ಅತ್ಯಂತ ಅರ್ಹ, ಸೂಕ್ತ ಮತ್ತು ನೈಪುಣ್ಯತೆ ಹೊಂದಿರುವ ಅಭ್ಯರ್ಥಿಗಳನ್ನು ಗುರುತಿಸಿ ಪರೀಕ್ಷಿಸಿ ನೇಮಕ ಮಾಡಿಕೊಳ್ಳುವಂತಹ ಕ್ರಮಬದ್ಧ ಪ್ರಕ್ರಿಯೆಯಾಗಿದೆ. ಸೊ ಅಥವಾ ಸಂಸ್ಥೆಯ ಉದ್ದೇಶಗಳನ್ನು ಸಾಧಿಸಲು ಅಗತ್ಯವಿರುವ ಮಾನವ ಸಂಪನ್ಮೂಲಗಳ ಆಯ್ಕೆ ಮಾಡುವ ವ್ಯವಸ್ಥಿತ ಪ್ರಕ್ರಿಯೆ ಸಿಬ್ಬಂದಿ ಆಯ್ಕೆಯಾಗುತ್ತದೆ. ಅಥವಾ ಸಂಸ್ಥೆಯಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಲ್ಲಿ ಆ ಕೆಲಸಕ್ಕೆ ಅತ್ಯಂತ ಸೂಕ್ತವಾದ, ಅರ್ಹ ಹಾಗೂ ಸಮರ್ಥ ವ್ಯಕ್ತಿಯನ್ನು ಹುಡುಕಿ ಕೆಲಸಕ್ಕೆ ತೆಗೆದುಕೊಳ್ಳುವ ಪ್ರಕ್ರಿಯೆಯನ್ನು ಸಿಬ್ಬಂದಿಯ ಆಯ್ಕೆ ಎಂದು ಕರೆಯುತ್ತಾರೆ. ಈ 3 ಉತ್ತರಗಳಲ್ಲಿ ಯಾವುದಾದ್ರೂ ಒಂದು ಉತ್ತರವನ್ನು ಪರೀಕ್ಷೆಯಲ್ಲಿ ಬರೆಯಬಹುದು. ಹಾಗಾಗಿ ಸಿಬ್ಬಂದಿಯ ಆಯ್ಕೆ ಅಂತಕ್ಕಂಥ ಪ್ರಶ್ನೆ ಕೇಳಿದರೆ ಈ 3 ಉತ್ತರಗಳಲ್ಲಿ ಯಾವುದಾದ್ರೂ ಒಂದು ಉತ್ತರವನ್ನು ಬರೆಯಬಹುದು. ಸೊ ಒಂದು ಸಂಸ್ಥೆಯಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಲಭ್ಯವಿರುವ ಅರ್ಜಿಗಳಿಂದ ಅತ್ಯಂತ ಅರ್ಹ, ಸೂಕ್ತ ಮತ್ತು ನೈಪುಣ್ಯತೆ ಹೊಂದಿರುವ ಅಭ್ಯರ್ಥಿಗಳನ್ನು ಗುರುತಿಸಿ ಪರೀಕ್ಷಿಸಿ ನೇಮಕ ಮಾಡಿಕೊಳ್ಳುವ ಕ್ರಮಬದ್ಧ ಪ್ರಕ್ರಿಯೆಯನ್ನು ನಾವು ಸಿಬ್ಬಂದಿಯ ಆಯ್ಕೆ ಅಂತೇಳಿ ಕರೀಬಹುದು. ಅಥವಾ ಇನ್ನೊಂದು ಅರ್ಥದಲ್ಲಿ ಹೇಳೋದಾದರೆ, ಸಂಸ್ಥೆಯ ಉದ್ದೇಶಗಳನ್ನು ಸಾಧಿಸಲು ಅಗತ್ಯವಿರುವ ಮಾನವ ಸಂಪನ್ಮೂಲವನ್ನು ಆಯ್ಕೆ ಮಾಡಿಕೊಳ್ಳುವ ವ್ಯವಸ್ಥಿತ ಪ್ರಕ್ರಿಯೆಗೆ ಸಿಬ್ಬಂದಿಯ ಆಯ್ಕೆ ಎಂದು ನಾವು ಹೇಳಬಹುದು. ಅಥವಾ ಸೊ ಹೀಗೆ 3ರಲ್ಲಿ ಯಾವುದಾದ್ರೂ ಒಂದು ಉತ್ತರವನ್ನು ಪರೀಕ್ಷೆಗೆ ನೀವು ಬರೆಯಬಹುದು. ಅದೇ ರೀತಿ 18ನೇ ಪ್ರಶ್ನೆ, ಸಂದರ್ಶನ ಎಂದರೇನು? ಸಂದರ್ಶನ ಅಭ್ಯರ್ಥಿ ಹಾಗೂ ಸಂದರ್ಶಕ ಸಮಿತಿಗಳ ಸದಸ್ಯರುಗಳ ನಡುವೆ ಮುಖಾಮುಖಿಯಾಗಿ ನಡೆಯುವ ಸಂಭಾಷಣೆಗೆ ಸಂದರ್ಶನ ಎಂದು ಕರೆಯುತ್ತಾರೆ. ಅಂದರೆ ಸಂದರ್ಶನಕ್ಕೆ ಬಂದಿರತಕ್ಕಂಥ ವ್ಯಕ್ತಿ ಹಾಗೂ ಸಂದರ್ಶನವನ್ನು ತೆಗೆದುಕೊಳ್ಳಲಿಕ್ಕೆ ರೆಡಿಯಾಗಿರ್ತಕ್ಕಂಥ ಸಮಿತಿಗಳ ಮಧ್ಯೆ ನಡೆಯುವ ಒಂದು ಸಂಭಾಷಣೆಗೆ ನಾವು ಸಂದರ್ಶನ ಅಂತ ಕರಿತೀವಿ. ಅಥವಾ ಇನ್ನೊಂದು ಅರ್ಥದಲ್ಲಿ ಹೇಳೋದಾದರೆ, ಇಬ್ಬರು ಅಥವಾ ಅದಕ್ಕಿಂತ ಹೆಚ್ಚು ಜನರ ನಡುವೆ ನಡೆಯುವ ರಚನಾತ್ಮಕ ಸಂಭಾಷಣೆಯನ್ನು ಸಂದರ್ಶನ ಅಂತ ಕರೀಬಹುದು. ಉದಾಹರಣೆಗೆ ಇಬ್ಬರು ವ್ಯಕ್ತಿಗಳ ಮಧ್ಯೆ ನಡೆಯುವಂಥ ಒಂದು ಸಂಭಾಷಣೆಗೆ ನಾವು ಸಂದರ್ಶನ ಅಂತ ಕರೀಬಹುದು.
ಅದೇ ರೀತಿ ಇನ್ನೊಂದು ಅಥವಾ ಅಂತ ಹೇಳಿ ನೋಡಿದಾಗ ಒಬ್ಬರು ಪ್ರಶ್ನೆಯನ್ನು ಕೇಳುವುದು ಮತ್ತು ಮತ್ತೊಬ್ಬರು ಅದಕ್ಕೆ ಉತ್ತರಿಸುವ ಪ್ರಕ್ರಿಯೆಗೆ ಸಂದರ್ಶನ ಅಂತ ಹೇಳಬಹುದು. ಅಥವಾ ಇಬ್ಬರು ಅಥವಾ ಅದಕ್ಕಿಂತ ಹೆಚ್ಚು ವ್ಯಕ್ತಿಗಳ ನಡುವೆ ನಡೆಯುವ ಒಂದು ಉದ್ದೇಶಪೂರ್ವಕ ಸಂಭಾಷಣೆಯನ್ನು ಸಂದರ್ಶನ ಅಂತ ನಾವು ಕೂಡ ಕರೀಬಹುದು. ಸೊ ಹೀಗೆ ಸಂದರ್ಶನದ ಬಗ್ಗೆ ಯಾವುದಾದರೂ ಪ್ರಶ್ನೆ ಬಂದರೆ ಇಲ್ಲಿ 4 ಉತ್ತರಗಳನ್ನು ನಾನು ಹೇಳಿದ್ದೇನೆ. ಈ 4 ಉತ್ತರಗಳಲ್ಲಿ ಯಾವುದಾದ್ರೂ ಒಂದು ಉತ್ತರವನ್ನು ನೀವು ಪರೀಕ್ಷೆಗೆ ಬರೀರಿ. ಈ ಥರ 4 ಉತ್ತರಗಳ ಹೇಳಲಿಕ್ಕೆ ಕಾರಣ ಏನಂದರೆ, ಇದರಲ್ಲಿ ಯಾವುದಾದ್ರೂ ಒಂದು ಉತ್ತರ ಒಂದು ಪ್ರಶ್ನೆಗೆ ಗೊತ್ತಾಗತ್ತೆ ಅನ್ನೋ ದೃಷ್ಟಿಕೋನದಿಂದ ವಿವಿಧ ಮೂಲಗಳ ಮೂಲಕ ಮಾಹಿತಿಯನ್ನು ಸಂಗ್ರಹಿಸಿ ನಾನು ಈ ಒಂದು ಮಾಹಿತಿಯನ್ನು ನಿಮಗೋಸ್ಕರ ಮಾಡಿದ್ದೇನೆ. ಅದೇ ರೀತಿ 19ನೇ ಪ್ರಶ್ನೆ, ಆರ್ಥಿಕ ಭದ್ರತೆ ಎಂದರೇನು? ಒಬ್ಬ ವ್ಯಕ್ತಿ, ಕುಟುಂಬ ಅಥವಾ ದೇಶವು ತಮ್ಮ ಇಂದಿನ ಮತ್ತು ಭವಿಷ್ಯದ ಮೂಲಭೂತ ಅಗತ್ಯಗಳನ್ನು ಯಾವುದೇ ಆತಂಕವಿಲ್ಲದೆ ಪೂರೈಸಿಕೊಳ್ಳಲು ಸಾಕಾಗುವಷ್ಟು ಸ್ಥಿರವಾದ ಆದಾಯ ಮತ್ತು ಸಂಪನ್ಮೂಲಗಳನ್ನು ಹೊಂದಿರುವ ಸ್ಥಿತಿಗೆ ಆರ್ಥಿಕ ಭದ್ರತೆ ಎಂದು ಕರೆಯುತ್ತಾರೆ. ಒಬ್ಬ ವ್ಯಕ್ತಿ, ಕುಟುಂಬ ಅಥವಾ ದೇಶವು ತಮ್ಮ ಇಂದಿನ ಮತ್ತು ಭವಿಷ್ಯದ ಮೂಲಭೂತ ಅಗತ್ಯಗಳನ್ನು ಯಾವುದೇ ಆತಂಕವಿಲ್ಲದೆ ಪೂರೈಸಿಕೊಳ್ಳಲು ಸಾಕಾಗುವಷ್ಟು ಸ್ಥಿರವಾದ ಆದಾಯ ಮತ್ತು ಸಂಪನ್ಮೂಲಗಳನ್ನು ಹೊಂದಿರುವ ಸ್ಥಿತಿಯನ್ನು ಆರ್ಥಿಕ ಭದ್ರತೆ ಎಂದು ಕರೆಯುತ್ತಾರೆ. ಅಥವಾ ಪ್ರಸ್ತುತ ಮತ್ತು ಭವಿಷ್ಯದ ಜೀವನ ಮಟ್ಟವನ್ನು ಬೆಂಬಲಿಸಲು ಸ್ಥಿರ, ವಿಶ್ವಾಸಾರ್ಹ ಆದಾಯ ಮತ್ತು ಸಂಪನ್ಮೂಲಗಳನ್ನು ಹೊಂದಿರುವ ಸ್ಥಿತಿ. ವ್ಯಕ್ತಿಯು ತನ್ನ ಜೀವನದ ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಲು ಮತ್ತು ಭವಿಷ್ಯದ ಅನಿಶ್ಚಿತತೆಗಳನ್ನು, ಅಂದರೆ ಉದಾಹರಣೆಗೆ ಅನಾರೋಗ್ಯ, ವೃದ್ಧಾಪ್ಯ, ನಿರುದ್ಯೋಗ ಎದುರಿಸಲು ಸಾಕಷ್ಟು ಸ್ಥಿರವಾದ ಆದಾಯವನ್ನು ಹೊಂದುವ ಸ್ಥಿತಿಗೆ ನಾವು ಆರ್ಥಿಕ ಭದ್ರತೆ ಅಂತ ಹೇಳಿ ಕರೆಯಬಹುದು. ಸೊ ಈ 3 ಉತ್ತರಗಳಲ್ಲಿ ಯಾವುದಾದ್ರೂ ಒಂದು ಉತ್ತರವನ್ನು ನೀವು ಪರೀಕ್ಷೆಯಲ್ಲಿ ಬರೀಬಹುದು. ಸೊ ಬರೆದು ಹೆಚ್ಚು ಅಂಕಗಳನ್ನು ಕೂಡ ಪಡ್ಕೋಬಹುದು. ಇಲ್ಲಿ ಸೊ ಈ ಪ್ರಶ್ನೆಯನ್ನು ಕೂಡ ಕೇಳ್ಬೋದು, ಆರ್ಥಿಕ ಭದ್ರತೆ ಅಂದರೆ ಏನು ಅಂತ. ಅದೇ ರೀತಿ 20ನೇ ಪ್ರಶ್ನೆ, ಮಾನವ ಸಂಪನ್ಮೂಲ ಅಭಿವೃದ್ಧಿ ಎಂದರೇನು? ಉತ್ಪಾದನಾ ಕಾರ್ಯಕ್ಕೆ ವ್ಯಕ್ತಿಗಳ ದೈಹಿಕ, ಮಾನಸಿಕ ಮತ್ತು ಭಾವನಾತ್ಮಕ ಸಾಮರ್ಥ್ಯಗಳನ್ನು ಸಂಘಟಿಸಿ ಸುವ್ಯವಸ್ಥೆಗೊಳಿಸಿ ವರ್ಧಿಸುವ ವಿಧಾನವೇ ಮಾನವ ಸಂಪನ್ಮೂಲ ಅಭಿವೃದ್ಧಿ ಅಂತ ಕರಿಬೋದು. ಉತ್ಪಾದನಾ ಕಾರ್ಯಕ್ಕೆ ವ್ಯಕ್ತಿಗಳ ದೈಹಿಕ, ಮಾನಸಿಕ ಮತ್ತು ಭಾವನಾತ್ಮಕ ಸಾಮರ್ಥ್ಯಗಳನ್ನು ಸಂಘಟಿಸಿ ಸುವ್ಯವಸ್ಥೆಗೊಳಿಸಿ ವರ್ಧಿಸುವ ವಿಧಾನವೇ ಮಾನವ ಸಂಪನ್ಮೂಲ ಅಭಿವೃದ್ಧಿ ಅಂತ ಹೇಳ್ಬೋದು. ಅಥವಾ ನೌಕರನ ಚಾತುರ್ಯವನ್ನು ಹೆಚ್ಚಿಸಿ ಅವರ ಜ್ಞಾನದ ಉದ್ದಗಲವನ್ನು ವಿಸ್ತರಿಸಿ ಸಾಂಘಿಕ ಅಭಿವೃದ್ಧಿಯನ್ನು ತರುವುದೇ ಮಾನವ ಸಂಪನ್ಮೂಲ ಅಭಿವೃದ್ಧಿ ಅಂತ ಹೇಳಬಹುದು. ಅಥವಾ ಒಂದು ಸಂಸ್ಥೆಯು ತನ್ನ ನೌಕರರ ಕೌಶಲ್ಯಗಳು, ಜ್ಞಾನ, ಸಾಮರ್ಥ್ಯ ಮತ್ತು ವೃತ್ತಿಪರತೆಯನ್ನು ಹೆಚ್ಚಿಸಲಿಕ್ಕೆ ತರಬೇತಿ, ಶಿಕ್ಷಣ ಮತ್ತು ವೃತ್ತಿ ಬೆಳವಣಿಗೆಯ ಅವಕಾಶಗಳ ಮೂಲಕ ಕೈಗೊಳ್ಳುವ ವ್ಯವಸ್ಥಿತ ಪ್ರಕ್ರಿಯೆಯನ್ನು ಮಾನವ ಸಂಪನ್ಮೂಲ ಅಭಿವೃದ್ಧಿ ಎಂದು ಕರೆಯುತ್ತಾರೆ. ಈ ಒಂದು ಪ್ರಶ್ನೆಯು ಕೂಡ ಕೇಳಬಹುದು. ಇದಕ್ಕೆ 3 ಉತ್ತರಗಳನ್ನು ಕೊಟ್ಟಿದ್ದೇನೆ, ಯಾವುದಾದ್ರೂ ಒಂದು ಆಯ್ಕೆ ಮಾಡಿ. 21ನೇ ಪ್ರಶ್ನೆ, ಮಾನವ ಸಂಪನ್ಮೂಲ ಅಭಿವೃದ್ಧಿಯ 4 ಉದ್ದೇಶಗಳನ್ನು ತಿಳಿಸಿ. ಉತ್ಪಾದನೆಯನ್ನು ಹೆಚ್ಚಿಸುವುದು, ನೌಕರನ ನೈತಿಕತೆಯನ್ನು ಸುಧಾರಿಸುವುದು, ಖರ್ಚು ವೆಚ್ಚಗಳನ್ನು ಕಡಿಮೆ ಮಾಡುವುದು, ನೌಕರರ ಗೈರು ಹಾಜರಿಯನ್ನು ಕಡಿಮೆಗೊಳಿಸುತ್ತದೆ, ನೌಕರರ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸುವುದು, ಸಾಂಸ್ಥಿಕ ವಾತಾವರಣದಲ್ಲಿ ಸಮರ್ಪಕತೆ ಸೃಷ್ಟಿಯಾಗುತ್ತದೆ, ನೌಕರರಲ್ಲಿ ಸಾಂಸ್ಥಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇವೆಲ್ಲವೂ ಮಾನವ ಸಂಪನ್ಮೂಲ ಅಭಿವೃದ್ಧಿಯ ಉದ್ದೇಶಗಳಂತ ಹೇಳಬಹುದು. ಸೊ ಇದು ಕೂಡ ಪ್ರಶ್ನೆ ಮುಂಬರುವ ಪರೀಕ್ಷೆಗಳಲ್ಲಿ ಕೇಳಬಹುದಾಗಿರ್ತಕ್ಕಂಥ ಒಂದು ಪ್ರಶ್ನೆ ಇದಾಗಿದೆ. ಅದೇ ರೀತಿ 22ನೇ ಪ್ರಶ್ನೆ, ನೌಕರನ ಗೈರು ಹಾಜರಿ ಎಂದರೇನು? ಸೂಚನೆ ನೀಡದೆ ನೌಕರರೊಬ್ಬ ತನ್ನ ಕೆಲಸದಿಂದ ದೂರ ಉಳಿಯುವುದಕ್ಕೆ ನೌಕರನ ಗೈರು ಹಾಜರಿ ಎಂದು ಕರೆಯುತ್ತಾರೆ. ಅಥವಾ ಮಾನ್ಯವಾದ ಕಾರಣಗಳಿಲ್ಲದೆ ಅಥವಾ ಪೂರ್ವಾನುಮತಿ ಪಡೆಯದೆ ನೌಕರನು ಪದೇ ಪದೇ ಕೆಲಸಕ್ಕೆ ಗೈರುಹಾಜರಾಗುವ ಅಥವಾ ಕೆಲಸದಿಂದ ದೂರ ಉಳಿಯುವ ಅಭ್ಯಾಸವಾಗಿದೆ. ಇದನ್ನು ನೌಕರನ ಗೈರು ಹಾಜರಿ ಎಂದು ಕರೆಯುತ್ತಾರೆ. ಸೊ ಹಾಗಾಗಿ ಯಾವುದೇ ಸೂಚನೆಯನ್ನು ನೀಡದೆ ನೌಕರನೊಬ್ಬ ತನ್ನ ಕೆಲಸದಿಂದ ಏನು ಮಾಡೋದು, ದೂರ ಉಳಿಯೋದಕ್ಕೆ ನಾವು ನೌಕರನ ಗೈರು ಹಾಜರಿ ಅಂತ ಕರಿತೀವಿ. ಅಂದರೆ ಯಾವುದೇ ರೀತಿಯ ಮಾಹಿತಿಯನ್ನು ಅವನು, ಉದಾಹರಣೆಗೆ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ,
ಅಲ್ಲಿರುವಂತಹ ಬೋಧಕೇತರ ಸಿಬ್ಬಂದಿಯವರಿಗೆ ಯಾವುದೇ ರೀತಿಯ ಮಾಹಿತಿಯನ್ನು ಅಥವಾ ಅಲ್ಲಿರುವಂಥ ಸಿಬ್ಬಂದಿಗಳಿಗೆ ಯಾವುದೇ ಮಾಹಿತಿಯನ್ನು ಕೊಡದೆ ಗೈರಾಜರಾಗುವುದು. ಅದೇ ರೀತಿ 23ನೇ ಪ್ರಶ್ನೆ, ಸಂದರ್ಶನದ 4 ಪ್ರಕಾರಗಳನ್ನು ತಿಳಿಸಿ. ಗುಂಪು ಸಂದರ್ಶನ, ಮಾದರಿ ಸಂದರ್ಶನ, ಕ್ರಮಬದ್ಧ ಸಂದರ್ಶನ, ಯೋಜನಾಬದ್ಧ ಸಂದರ್ಶನ, ಸಮಿತಿಯ ಸಂದರ್ಶನ, ವೈಚಾರಿಕ ಸಂದರ್ಶನ. ಇವೆಲ್ಲವೂ ಸಂದರ್ಶನದ ಪ್ರಕಾರಗಳಾಗಿವೆ. ಸೊ ಸಂದರ್ಶನದ ಪ್ರಕಾರಗಳಂತ ಕೇಳಿದಾಗ ಇವುಗಳನ್ನು ಬರಿಬೇಕಾಗ್ತದೆ. 2 ಅಂಕಗಳಿಗೆ. ಅದೇ ರೀತಿ 24ನೇ ಪ್ರಶ್ನೆ, ಸ್ಥಾನೀಕರಣ ಎಂದರೇನು? ಅಂತಿಮವಾಗಿ ಆಯ್ಕೆಗೊಂಡ ಅಭ್ಯರ್ಥಿಗೆ ಉದ್ಯೋಗವನ್ನು ಕೊಟ್ಟು ಅವನನ್ನು ಆ ಉದ್ಯೋಗ ಸ್ಥಾನದಲ್ಲಿ ಉಳಿಸುವುದಕ್ಕೆ ಸ್ಥಾನೀಕರಣ ಎಂದು ಕರೆಯುತ್ತಾರೆ. ಅಂತಿಮವಾಗಿ ಆಯ್ಕೆಗೊಂಡ ಅಭ್ಯರ್ಥಿಗೆ ಉದ್ಯೋಗವನ್ನು ಕೊಟ್ಟು ಅವನನ್ನು ಆ ಉದ್ಯೋಗ ಸ್ಥಾನದಲ್ಲಿ ಉಳಿಸುವುದಕ್ಕೆ ಸ್ಥಾನೀಕರಣ ಎಂದು ಕರೆಯುತ್ತಾರೆ. ಅಥವಾ ಆಯ್ಕೆಯಾದ ಪ್ರತಿಯೊಬ್ಬ ಅಭ್ಯರ್ಥಿಗೂ ನಿರ್ದಿಷ್ಟ ಕೆಲಸವನ್ನು ನಿಯೋಜಿಸುವ ಪ್ರಕ್ರಿಯೆಯೇ ಸ್ಥಾನೀಕರಣ ಎಂದು ನಾವು ಹೇಳಬಹುದು. ಹಾಗಾಗಿ ಈ ಪ್ರಶ್ನೆಗಳು ಕೂಡ ಮುಂಬರುವ ಪರೀಕ್ಷೆಗಳಲ್ಲಿ ಕೇಳಬಹುದಾಗಿರ್ತಕ್ಕಂಥ ಸಂಭವನೀಯ ಪ್ರಶ್ನೆಗಳಾಗಿದ್ದಾವೆ ವಿದ್ಯಾರ್ಥಿಗಳೇ. ಇವುಗಳನ್ನು ಅಧ್ಯಯನ ಮಾಡಿ. ಅದೇ ರೀತಿ 25ನೇ ಪ್ರಶ್ನೆ, ತರಬೇತಿ ಎಂದರೇನು? ಜನರು ಒಂದು ನಿಶ್ಚಿತ ಉದ್ದೇಶಕ್ಕಾಗಿ ಸಂಘಟಿತ ವಿಧಾನದಿಂದ ಜ್ಞಾನ ಮತ್ತು ಚಾತುರ್ಯಗಳನ್ನು ಕಲಿತುಕೊಳ್ಳುವುದೇ ತರಬೇತಿ ಎಂದು ಕರೆಯಲಾಗುತ್ತದೆ. ಜನರು ಒಂದು ನಿಶ್ಚಿತ ಉದ್ದೇಶಕ್ಕಾಗಿ ಸಂಘಟಿತ ವಿಧಾನದಿಂದ ಜ್ಞಾನ ಮತ್ತು ಚಾತುರ್ಯಗಳನ್ನು ಕಲಿತುಕೊಳ್ಳುವುದೇ ತರಬೇತಿ ಎಂದು ನಾವು ಕರಿತೇವೆ. ಅಥವಾ ನೌಕರರು ತಮ್ಮ ಉದ್ಯೋಗವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಲು ಅವರಿಗೆ ಬೇಕಾಗುವ ಚಾತುರ್ಯ, ಜ್ಞಾನ, ಕಾರ್ಯ ಮನೋಭಾವನೆ ಮತ್ತು ಕಾರ್ಯನಡವಳಿಕೆಯನ್ನು ಕಲಿಸುವ ವಿಧಾನವೇ ತರಬೇತಿಯಾಗುತ್ತದೆ. ಪ್ರತಿಯೊಬ್ಬ ವ್ಯಕ್ತಿ ನೇಮಕಾತಿಯನ್ನು ಹೊಂದಿದಾಗ ಪ್ರತಿಯೊಬ್ಬ ವ್ಯಕ್ತಿ ಏನಾಗಬೇಕಂದ್ರೆ ತರಬೇತಿಯನ್ನು ಹೊಂದಬೇಕಾಗತ್ತೆ. ಈಗ ಉದಾಹರಣೆಗೆ ಒಬ್ಬ ವ್ಯಕ್ತಿ ಪೊಲೀಸ್ ಪೇದೆಯಾಗಿ ನೇಮಕಗೊಂಡಿದ್ದಾನೆ. ಹಾಗಾದರೆ ಅವನು ಪೊಲೀಸ್ ಪೇದೆಯಾಗಿ ನೇಮಕಗೊಂಡಂಥ ಸಂದರ್ಭದಲ್ಲಿ ಅವನು ತರಬೇತಿಯನ್ನು ಪಡೆದುಕೊಳ್ಳೋದು ಮುಖ್ಯವಾಗಿರುತ್ತೆ. ಅಂದರೆ ತರಬೇತಿಯನ್ನು ಪಡೆದುಕೊಂಡು ತಾನು ತನ್ನ ವೃತ್ತಿಯನ್ನು ಹೇಗೆ ನಿರ್ವಹಣೆ ಮಾಡಬೇಕು, ಆ ನಿರ್ವಹಣೆಯಲ್ಲಿ ಆಗುವಂಥ ತೊಂದರೆಗಳೇನು ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ತರಬೇತಿಯನ್ನು ಪಡ್ಕೊಳ್ಬೇಕಾಗತ್ತೆ. ಹಾಗಾಗಿ ತರಬೇತಿ ಅಂದರೆ ಹೀಗೆ ನಿಮಗೆ ಗೊತ್ತಾಗಿದೆ. ಅದೇ ರೀತಿ 26ನೇ ಪ್ರಶ್ನೆ, ಆಯ್ಕೆ ಎಂದರೇನು? ಸೆಲೆಕ್ಷನ್ ಎಂದರೇನು? ನೇಮಕಾತಿಯ ಪ್ರಕ್ರಿಯೆಯಲ್ಲಿ ಅರ್ಜಿ ಸಲ್ಲಿಸಿದ ಅನೇಕ ಅಭ್ಯರ್ಥಿಗಳಲ್ಲಿ ಹುದ್ದೆಗೆ ಅತ್ಯಂತ ಸೂಕ್ತವಾದ ಮತ್ತು ಅರ್ಹ ಅಭ್ಯರ್ಥಿಗಳನ್ನು ಆರಿಸುವ ಪ್ರಕ್ರಿಯೆಗೆ ಆಯ್ಕೆ ಎಂದು ಹೇಳಬಹುದು. ನೇಮಕಾತಿ ಪ್ರಕ್ರಿಯೆಯಲ್ಲಿ ಅರ್ಜಿ ಸಲ್ಲಿಸಿದ ಅನೇಕ ಅಭ್ಯರ್ಥಿಗಳಲ್ಲಿ ಹುದ್ದೆಗೆ ಅತ್ಯಂತ ಸೂಕ್ತವಾದ ಮತ್ತು ಅರ್ಹ ಅಭ್ಯರ್ಥಿಗಳನ್ನು ಆರಿಸುವ ಪ್ರಕ್ರಿಯೆಯನ್ನು ಆಯ್ಕೆ ಎಂದು ನಾವು ಕರಿತೇವೆ. ಅದೇ ರೀತಿ ವೇತನ ನಿರ್ವಹಣೆ ಎಂದರೇನು? ಉದ್ಯೋಗಿಗಳು ತಮ್ಮ ಕೆಲಸಕ್ಕೆ ಪ್ರತಿಯಾಗಿ ಪಡೆಯುವ ಸಂಬಳ, ಭತ್ಯೆಗಳು ಮತ್ತು ಇತರ ಸೌಲಭ್ಯಗಳನ್ನು ನಿರ್ಧರಿಸುವ ಮತ್ತು ನಿರ್ವಹಿಸುವ ಪ್ರಕ್ರಿಯೆಗೆ ವೇತನ ನಿರ್ವಹಣೆ ಎಂದು ಕರೆಯುತ್ತಾರೆ. ಇಲ್ಲಿ ಈ ಪ್ರಶ್ನೆಗಳು ಕೂಡ ಮುಂಬರುವ ಪರೀಕ್ಷೆಗಳಲ್ಲಿ ಕೇಳಬಹುದಾಗಿರ್ತಕ್ಕಂತಹ ಸಂಭವನೀಯ ಪ್ರಶ್ನೆಗಳಾಗಿವೆ ವಿದ್ಯಾರ್ಥಿಗಳೇ. ಇವುಗಳನ್ನು ಕೂಡ ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡಿಕೊಳ್ಳಿ. 28ನೇ ಪ್ರಶ್ನೆ, ಉದ್ಯೋಗ ವಿಶ್ಲೇಷಣೆ ಎಂದರೇನು? ಒಂದು ನಿರ್ದಿಷ್ಟ ಕೆಲಸದ ಜವಾಬ್ದಾರಿಗಳು, ಕರ್ತವ್ಯಗಳು, ಕೆಲಸದ ಪರಿಸರ ಮತ್ತು ಆ ಕೆಲಸಕ್ಕೆ ಅಗತ್ಯವಿರುವ ಅರ್ಹತೆಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸುವ ಪ್ರಕ್ರಿಯೆಗೆ ಉದ್ಯೋಗ ವಿಶ್ಲೇಷಣೆ ಎಂದು ಕರೆಯುತ್ತಾರೆ. ಅದೇ ರೀತಿ 29ನೇ ಪ್ರಶ್ನೆ, ಮಾನವ ಬಂಡವಾಳ ಎಂದರೇನು? ಉದ್ಯೋಗಿಗಳ ಜ್ಞಾನ, ಕೌಶಲ್ಯ, ಸಾಮರ್ಥ್ಯ ಮತ್ತು ಅನುಭವವನ್ನು ಸಂಸ್ಥೆಯ ಆಸ್ತಿಯಾಗಿ ಪರಿಗಣಿಸುವುದೇ ಮಾನವ ಬಂಡವಾಳ ಎಂದು ನಾವು ಹೇಳಬಹುದು. ಈ ಪ್ರಶ್ನೆಗಳು ಕೂಡ ಮುಂಬರುವ ಪರೀಕ್ಷೆಗಳಲ್ಲಿ ಕೇಳಬಹುದಾಗಿರ್ತಕ್ಕಂತಹ ಸಂಭವನೀಯ ಪ್ರಶ್ನೆಗಳಾಗಿದ್ದಾವೆ ಅನ್ನೋದನ್ನು ಇಲ್ಲಿ ಪ್ರಮುಖವಾಗಿ ನೀವು ಗಮನಿಸಬೇಕಾಗ್ತದೆ. ಉದ್ಯೋಗ ವಿಶ್ಲೇಷಣೆ ಎಂದರೇನು? ಮಾನವ ಬಂಡವಾಳ ಎಂದರೇನು? ಈ ಪ್ರಶ್ನೆಗಳು ಕೂಡ ಮುಂಬರುವ ಪರೀಕ್ಷೆಗಳಲ್ಲಿ ಕೇಳಬಹುದಾಗಿರ್ತಕ್ಕಂಥ ಸಂಭವನೀಯ ಪ್ರಶ್ನೆಗಳಾಗಿದ್ದಾವೆ ವಿದ್ಯಾರ್ಥಿಗಳೇ. ಆದ್ದರಿಂದ ಇವುಗಳನ್ನು ಕೂಡ ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡಿಕೊಂಡು ಒಳ್ಳೆಯ ರೀತಿಯ ಅಂಕಗಳನ್ನು ಪಡೆದುಕೊಳ್ಳಿ. ಹಾಗಾಗಿ ಅದೇ ರೀತಿ 30ನೇ ಪ್ರಶ್ನೆ, ಆರೋಗ್ಯ ಭದ್ರತೆ ಎಂದರೇನು?
ಸಾಂಕ್ರಾಮಿಕ ರೋಗಗಳಿಂದ ರಕ್ಷಣೆ, ವೈದ್ಯಕೀಯ ಸೇವೆಗಳ ಲಭ್ಯತೆ ಮತ್ತು ಕೆಲಸದ ಸ್ಥಳಗಳಲ್ಲಿ ಸುರಕ್ಷಿತ ಪರಿಸರವನ್ನು ಆರೋಗ್ಯದ ಭದ್ರತೆ ಎಂದು ಕರೆಯುತ್ತಾರೆ. ಸಾಂಕ್ರಾಮಿಕ ರೋಗಗಳಿಂದ ರಕ್ಷಣೆ, ವೈದ್ಯಕೀಯ ಸೇವೆಗಳ ಲಭ್ಯತೆ ಮತ್ತು ಕೆಲಸದ ಸ್ಥಳಗಳಲ್ಲಿ ಸುರಕ್ಷಿತ ಪರಿಸರದ ಆರೋಗ್ಯ ಭದ್ರತೆ, ಇದನ್ನು ಆರೋಗ್ಯ ಭದ್ರತೆ ಅಂತ ಹೇಳಬಹುದು. ಸಾಮಾಜಿಕ ಭದ್ರತೆ ಎಂದರೇನು? ಅನಾರೋಗ್ಯ, ವೃದ್ಧಾಪ್ಯ, ನಿರುದ್ಯೋಗ ಅಥವಾ ಅಪಘಾತದಂತಹ ಸಂದರ್ಭದಲ್ಲಿ ನೌಕರನಿಗೆ ಸರ್ಕಾರ ಅಥವಾ ಸಂಸ್ಥೆಯಿಂದ ಸಿಗುವ ವಿಮೆ, ಪಿಂಚಣಿ ಮತ್ತು ಪರಿಹಾರಗಳು ಇವೆಲ್ಲವುಗಳೆಲ್ಲವನ್ನು ಸಾಮಾಜಿಕ ಭದ್ರತೆ ಅಂತ ಕರಿತೀವಿ. ಯಾಕಂದರೆ ಯಾವುದೇ ಒಂದು ಕೈಗಾರಿಕೆ ಅಥವಾ ಕಟ್ಟಡ ಕಾರ್ಯದಲ್ಲಿ ಕೆಲಸ ಮಾಡುವಂತಹ ಒಬ್ಬ ಕಾರ್ಮಿಕನಿಗೆ ಸಾಮಾಜಿಕ ಭದ್ರತೆಗಳನ್ನು ಕೊಡುವುದು ಕಡ್ಡಾಯವಾಗಿರುತ್ತೆ. ಸಾಮಾಜಿಕ ಭದ್ರತೆಗಳು ಇದ್ದಾಗಲೇ ಕಾರ್ಮಿಕ ಏನು ಮಾಡ್ತಾನೆ ಅಂದರೆ ಕೆಲಸದಲ್ಲಿ ನಿರತನಾಗಲಿಕ್ಕೆ ಮುಂದಾಗ್ತಾನೆ. ಹಾಗಾಗಿ ಸಾಮಾಜಿಕ ಭದ್ರತೆಯ ಮೇಲೆಯೂ ಕೂಡ ಮುಂಬರುವ ಪರೀಕ್ಷೆಗಳಲ್ಲಿ ಸಂಭವನೀಯ ಪ್ರಶ್ನೆಗಳು ಬರಬಹುದು. ಹೀಗೆ ಹಲವಾರು ರೀತಿಯ ಪ್ರಶ್ನೆಗಳನ್ನು ನಾನು ಇವತ್ತಿನ ಕ್ಲಾಸ್ನಲ್ಲಿ ವಿದ್ಯಾರ್ಥಿಗಳ ಬೇಡಿಕೆಯಂತೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಎನ್ನುವ ದೃಷ್ಟಿಕೋನದಿಂದ ಈ ಒಂದು ಪ್ರಶ್ನೆಗಳನ್ನು ತಯಾರು ಮಾಡಿದ್ದೇನೆ. ಸೊ ನನ್ನ ಚಾನಲ್ ಮೂಲಕ ಇವತ್ತಿನ ಕ್ಲಾಸ್ನಲ್ಲಿ ಮಾನವ ಸಂಪನ್ಮೂಲ ನಿರ್ವಹಣೆ HRM CEC 2 ಅಂಕದ ಪ್ರಶ್ನೆಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. BA 4ನೇ ಸೆಮಿಸ್ಟರ್. ನನ್ನ ಚಾನಲನ್ನು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದಲ್ಲಿ ಡಾಕ್ಟರ್ ಲೋಕೇಶ್ ರಾಠೋಡ್ ಅಮರ್ತ್ಯ ಸೇನ್ ಅಧ್ಯಯನ ವೇದಿಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲನ್ನು ಯಾರು ನೋಡ್ತಾ ಇದ್ದೀರಿ ಪ್ರಾಮಾಣಿಕವಾಗಿ, ಸೊ ಅವರು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಮತ್ತೊಬ್ಬರಿಗೆ ಶೇರ್ ಮಾಡಿ, ಎಲ್ರಿಗೂ ಅನುಕೂಲ ಮಾಡಿ.